ಅಗ್ರಿ ಫಾರ್ಮರ್ಸ್ ಟು ಸ್ಟೂಡೆಂಟ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ಥರ ವೀಡಿಯೋಸ್ ಬೇಕು, ಇನ್ನೇನು ಅಪ್ಡೇಟ್ಸ್ ಬೇಕಂತ ಕಮೆಂಟ್ಸ್ ಮಾಡಿ. ಈ ದಿನದ ಒಂದು ವಿಡಿಯೋ ಏನಂದರೆ, ಮೊದಲಿಗೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್. KCET ನನಗೆಲ್ಲ ಗೊತ್ತು. ನಿಮ್ಮ ಮನೇಲಿ ಕೂತು ಬೇಜಾರಾಗ್ತಿದೆ. ಸ್ವಲ್ಪ ನಿಮ್ಮ ನಾರ್ಮಲ್ ಡಿಗ್ರಿ ಫ್ರೆಂಡ್ಸ್ಗಳೆಲ್ಲ ಕಾಲೇಜಿಗೆ ಹೋಗ್ತಿದ್ದಾರೆ, ಮನೇಲಿ ನಿಮ್ಮ ಕಾಲೇಜ್ ಶುರು ಇಲ್ವಾ ಅಂತ ಕೇಳ್ತಿದ್ದಾರೆ. ಬಟ್ ಸ್ವಲ್ಪ ಜನ ನೀಟಿಗೆ ವೆಯ್ಟ್ ಮಾಡ್ತಿದ್ದೀರಾ, ಸ್ವಲ್ಪ ಜನ KCETಗೆ ವೆಯ್ಟ್ ಮಾಡ್ತಿದ್ದೀರಾ. ಖುಷಿ ವಿಷಯ, ನೀಟಿಗೆ ಸಿಕ್ಕರೆ ಡಾಕ್ಟರ್ ಆಗ್ತೀರಾ, KCET ಮೂಲಕ ಬಂದು ಪ್ರೊಫೆಷನಲ್ ಡಿಗ್ರಿನ ಶೇರ್ ಮಾಡ್ಕೋತೀರಾ. ಅದು ಅಗ್ರಿ, ನರ್ಸಿಂಗ್ ಯಾವುದಾದ್ರು ಆಗಿರ್ಬೋದು. ಅದೇ ರೀತಿ ನೀವೆಲ್ಲ ಏನು ಕಾಯ್ತಿದ್ರಿ, ಕೌನ್ಸ್ಲಿಂಗ್ ಡೇಟ್ನ KCET ಅಪ್ಡೇಟ್ ಮಾಡ್ಕೊಂಡಿದೆ. ಏನಂದರೆ ಜೂನ್ 25ಕ್ಕೆ, ಇದೇ ತಿಂಗಳು 25ಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಅದೇ ಒಂದು ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೆಯುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನೇನು ಬೇಕಂದರೆ, ವೆರಿಫಿಕೇಷನ್ಗೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ಸ್ ಬೇಕು. ಮತ್ತು KCET ಹಾಲ್ ಟಿಕೆಟ್ ಆ್ಯಂಡ್ ರ್ಯಾಂಕಿಂಗ್ ಕಾರ್ಡ್. ನಿಮ್ಗೆ ರ್ಯಾಂಕಿಂಗ್ ಕಾರ್ಡ್ ಸಿಗುತ್ತೆ. ಹಾಲ್ ಟಿಕೆಟ್ನ ನೀವು ಹಾಲ್ ಟಿಕೆಟ್ ಸೈನ್ ಆಗಿರೋದು ಆಲ್ಮೋಸ್ಟ್ ಇದ್ದರೆ ಇಟ್ಕೊಳ್ಳಿ, ಕ್ಲೀನಾಗಿ ಒಂದು ಫೈಲ್ ಮಾಡ್ಕೊಳ್ಳಿ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು. ಅಂದರೆ ನೀವು ಅಪ್ಲೈಡ್ ಅಂದರೆ ಒಂದು ರಿಸರ್ವೇಷನ್ ಆಫ್ SC/ST ಸ್ಟೂಡೆಂಟ್ಸ್ ಆ್ಯಂಡ್ ಸಮ್ ಕ್ಯಾಟಗರೀಸ್ಗೆ ರಿಸರ್ವೇಷನ್ಸ್ ಇರುತ್ತೆ. ನೀವು ಮತ್ತು ಡೇಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಡೇಟ್ 5 ವರ್ಷದ ಬಾರ್ ಆಗಿದ್ದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಂಡು ಕೌನ್ಸಿಲ್ ಒಳಗಡೆ ನೀವು ಅಕ್ನಾಲಜ್ಮೆಂಟ್ ಅಪ್ಲೋಡ್ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ಅದಕ್ಕೆ ಡೇಟ್ಗಳು ನೋಡ್ಕೊಳ್ಳಿ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಾರ್ಮಲ್ ಯಾವುದೇ ರಿಸರ್ವೇಷನ್ ಇದ್ದರೆ ಸ್ಟೂಡೆಂಟ್ಸ್ಗಳು ಇನ್ಕಮ್ದು ಡೇಟ್ ನೋಡ್ಕೊಳ್ಳಿ. ಅದು ಬಾರ ಅದು ನಿಮಗೆ ಅಡ್ಮಿಷನ್ ಟೈಮಲ್ಲಿ ತುಂಬ ತೊಂದರೆ ಆಗುತ್ತೆ. ಮತ್ತು ಆಪ್ಷನ್ ಎಂಟ್ರಿ ವಿಲ್ ಬಿ ಚಾಯ್ಸ್ ಆಲ್ ದಿ ಕಾಲೇಜ್ ಆ್ಯಂಡ್ ಕೋರ್ಸ್ ಯು ಎಂಟ್ರಿ ಆನ್ ವೆಬ್ಸೈಟ್. ಅಂದರೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂದರೆ, ಅಗ್ರಿ ಹಾಕಿದ್ರೆ ನೀವು ಇಂಜಿನಿಯರಿಂಗ್ ಹಾಕಬೇಕು, ಇಂಜಿನಿಯರಿಂಗ್ ಹಾಕಿದ್ರೆ ಅಗ್ರಿ ಹಾಕ್ಬಾರ್ದು ಅಂತ ಯಾವುದೇ ರೂಲ್ಸ್ ಇರೋಲ್ಲ. KCET ಮೂಲಕ ಎಷ್ಟು ಕೋರ್ಸಲ್ಲಿ ಎಷ್ಟು ಕಾಲೇಜಸ್ ಇದೆ, ಅಷ್ಟು ಕಾಲೇಜಸ್ ಮತ್ತು ಅಷ್ಟು ಕೋರ್ಸ್ಗೂ ಅಪ್ ಟು ಎಷ್ಟಿದೆ ಅಷ್ಟನ್ನು ಹಾಕುವಂಥ ಒಂದು ಅವಕಾಶವನ್ನು KCET ನಿಮಗೆ ಮಾಡಿಕೊಟ್ಟಿರುತ್ತೆ. ನಾಟ್ ಓನ್ಲಿ ಒಂದು ಕೋರ್ಸ್ಗೆ, ಒಂದು ಕಾಲೇಜಸ್ಗೆ ರಿಸ್ಟ್ರಿಕ್ಷನ್ ಆಗೋಕ್ಕೆ ಬಿಡಲ್ಲ. ನೀವೆಲ್ಲ ಕೋರ್ಸ್ ಎಲ್ಲ ಕಾಲೇಜಸ್ಗೂ ಹಾಕ್ಬೋದು ಫ್ರೆಂಡ್ಸ್. ಮತ್ತು ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಎಲ್ಲರಿಗೂ ಭಯ ಇರುತ್ತೆ. ನೀವು ಅಂದ್ಕೊಂಡಿರ್ತೀರ ಸ್ವಲ್ಪ ಜನ ಯಾರೋ ದುಡ್ಡು ಕೊಟ್ಟು ಸೇರಿಸ್ತಾರೆ, ಆ ಥರ ಯಾವುದೇ ಇರೋಲ್ಲ. ಈವನ್ ಒಬ್ಬ ಮನುಷ್ಯ ಕೂತ್ಕೊಂಡು ಮಾಡೋಕ್ಕೆ ಬರೋಲ್ಲ. ಕಂಪ್ಯೂಟರ್ ಬೇಸ್ಡ್ ಮತ್ತು ಅಂದರೆ ಕಂಪ್ಯೂಟ್ರಲ್ಲೇ ಎಲ್ಲ ಅಪ್ಲೋಡ್ ಆಗುತ್ತೆ. ಮತ್ತು ಆನ್ ದ ಬೇಸಸ್ ಆಫ್ ಯುವರ್ ರ್ಯಾಂಕಿಂಗ್ ಮೇಲೆ, ಅದೊಂದು ನೆನ್ಪಿಟ್ಕೊಳ್ಳಿ. KCET ಯಾವುದೇ ಒಂದು ಕರಪ್ಷನ್ ಮಾಡ್ಕೊಳ್ಳಲ್ಲ. ಒಳ್ಳೆ ರೀತಿ ಎಲ್ಲರಿಗೂ ಸೀಟ್ ಅಲಾಟ್ ಮಾಡಿಕೊಡುತ್ತೆ KCET. ಅದು ನಿಮ್ಮ ರ್ಯಾಂಕಿಂಗ್ ವೈಸು. ಬಟ್ ಸೀಟ್ ಸಿಗುತ್ತೆ ಅಲ್ಲ ಅಂದ್ಕೊಬೇಡಿ, ಸೀಟ್ ಸಿಕ್ಕೇ ಸಿಗುತ್ತೆ. ವೆಯ್ಟ್ ಮಾಡಿ, ರೌಂಡ್ವರೆಗೂ ತಾಳ್ಮೆ ಕಳ್ಕೊಬೇಡಿ. ಮತ್ತು ಇನ್ನೊಂದೇನು ಗೊತ್ತಾ, ಫೀಸ್ ಪೇಮೆಂಟ್ ಆ್ಯಂಡ್ ರಿಪೋರ್ಟಿಂಗ್. ನೀವು ಅಂದ್ಕೋಬೋದು ಫೀಸ್ ಪೇಮೆಂಟ್ ಅಂದರೆ ನಿಮಗೆ ಯಾವ್ದಾದ್ರು ಒಂದು ಕಾಲೇಜ್ ಸಿಕ್ತು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಇವನ್ ಮಾಪಪ್ ರೌಂಡಲ್ಲಿ ಸಿಕ್ತು ಅಂದ್ರೂ ಫೀಸ್ ಕಟ್ಸ್ಕೋತಾರೆ. ಅದಾದಮೇಲೆ ನೀವು KCET ವೆಬ್ಸೈಟ್ಗೆ ಹೋಗಿ ನೀವು ರಿಪೋರ್ಟಿಂಗ್ ಮಾಡ್ಕೋಬೇಕು. ಅಂದರೆ ಈ ಕಾಲೇಜಲ್ಲಿ ನಮ್ಗೆ ಸಿಕ್ಕಿದೆ ಅಂತ ಅದು ಅವಾಗ ಒಂದು ವೆಬ್ಸೈಟ್ ಅಂದರೆ ಲಿಂಕ್ ಕೊಡ್ತಾರೆ ವೆಬ್ಸೈಟಲ್ಲಿ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ರಿಪೋರ್ಟಿಂಗ್ ಆದಮೇಲೆ ಇನ್ನೊಂದು ಫ್ರೆಂಡ್ಸ್, ನೀವು ಅಡ್ಮಿಷನ್ ಟೈಮಲ್ಲಿ ತುಂಬ ಕಷ್ಟಪಡ್ತೀರ. ಅಂದರೆ ಇವಾಗ ಎಕ್ಸಾಂಪಲ್ ಕೃಷಿ ಅಂದರೆ ಅಗ್ರಿಕಲ್ಚರ್ಗೆ ಬಂದಿರ್ತೀರ, ಅಂದರೆ ಬೇಸಿಸ್ ಆಫ್ ಪ್ರಾಕ್ಟಿಕಲ್ ಮೇಲೆ ಸಿಕ್ಕಿರುತ್ತೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಟೈಮಲ್ಲಿ ಅಫಿಡವಿಟ್ 1 ಅಥವಾ ನಿಮಗೆ ಅಫಿಡವಿಟ್ 2, 3 ಆನ್ ಯುವರ್ ರಿಸರ್ವೇಷನ್ಸ್ ಮೇಲೆ, ಮತ್ತು ವ್ಯವಸಾಯಗಾರರ ದೃಢೀಕರಣ ಪತ್ರಗಳು ಮತ್ತು ಆಧಾರ್ ಕಾರ್ಡ್, ಇವೆಲ್ಲ ಸ್ವಲ್ಪ ಮನೇಲಿ ತೊಂದರೆ. ಇಷ್ಟು ದಿನ ಆದಮೇಲೆ ಎಲ್ಲರೂ ಆಟ ಆಡ್ಕೊಂಡೆಲ್ಲ ಬೇರೆಯವ್ರು ಅಂದರೆ ಕೌಟುಂಬದ ಮನೆಗೆಲ್ಲ ಎಂಜಾಯ್ ಮಾಡ್ತಿರ್ತೀರ, ಈ ಡಾಕ್ಯುಮೆಂಟ್ಸ್ನ ಮರ್ತಿರ್ತೀರ. ಅದಕ್ಕೆ ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಸ್ಕ್ಯಾನರ್ ಮಾಡಿ ಇಟ್ಕೊಂಡು PDF ಮಾಡಿ ಇಟ್ಕೊಬಿಡಿ. ನಿಮಗೆ ವಾಟ್ಸಪ್ಪಲ್ಲಿ ಇದ್ದರೆ ನೀವು ಸ್ಕ್ಯಾನರ್ ಇದ್ದರೆ ಕಲರ್ ಜೆರಾಕ್ಸೇ ಬರುತ್ತೆ. ಸ್ಕ್ಯಾನರ್ ಮಾಡಿ PDF ಮಾಡ್ಕೊಬಿಟ್ರೆ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಮರ್ತರೂ ಏನು ತೊಂದರೆ ಇಲ್ಲ. ಅವಾಗ ಕಲರ್ ಜೆರಾಕ್ಸ್ ತಂದು ಕೊಟ್ರೂ ಓಕೆ ನಡೆಯುತ್ತೆ. ಬಟ್ ಒರಿಜಿನಲ್ ಇದ್ದರೆ ತುಂಬ ಒಳ್ಳೆಯದು. ಇವಾಗಲೇ ಹೇಳ್ತೀನಿ, ನನಗೆ ರ್ಯಾಂಕಿಂಗು ಅಗ್ರಿಕಲ್ಚರ್ ಕಡಿಮೆ ಬಂದುಬಿಟ್ಟಿದೆ, ಸಿಗಲ್ಲ ಅಂತ ಅವನ್ನೆಲ್ಲ ಹಾಕ್ಬಿಡೋದಲ್ಲ. ಸೀಟ್ ಯಾವುದ್ರ ಮೇಲಾದರೂ ಅಲಾಟೆಡ್ ಆಗ್ಬೋದು. ಅಂದರೆ ವೆಟರ್ನರಿ ಆಗಿರ್ಬೋದು, ಅಗ್ರಿಕಲ್ಚರಲ್ಲಿ ಅಂದರೆ ಹಾರ್ಟಿಕಲ್ಚರ್ ಅಂತ ಫುಡ್ ಟೆಕ್, ಇನ್ಯಾವ್ಯಾವ ಕೋರ್ಸ್ ಇದೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬರೆದಿದ್ದೀರಾ, ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಳ್ಳಿ, ಒಂದು ಫೈಲ್ ಮಾಡಿ. ಎಲ್ಲೆಲ್ಲ ಹಾಕ್ಬೇಡಿ. ಅಡ್ಮಿಷನ್ ಟೈಮಲ್ಲಿ ತುಂಬ ಉಪಯುಕ್ತ ಆಗುತ್ತೆ. ಒಂದು ಡಾಕ್ಯುಮೆಂಟ್ ಇಲ್ಲಾಂದ್ರೂ ಅಡ್ಮಿಷನ್ ಆಗೋಲ್ಲ, ನೆನ್ಪಿಟ್ಕೊಳ್ಳಿ. ಪ್ರೊಸೀಜರ್ ತುಂಬಾ ನಿಮ್ಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಮಾಡ್ಕೊಳ್ಳಿ. ಎಲ್ಲರೂ ಆದಷ್ಟು ಉತ್ತಮವಾದ ಕಾಲೇಜ್ ಸಿಗುತ್ತೆ ಅಂತ ಹೇಳ್ತಾ, ಹೋಪ್ ಕಳ್ಕೊಬೇಡಿ. ಆಪ್ಷನ್ ಎಂಟ್ರಿ ಅಂತ ರೌಂಡ್ವರೆಗೂ ವೆಯ್ಟ್ ಮಾಡಿ, ತಾಳ್ಮೆ ಕಳ್ಕೊಬೇಡಿ. ಯಾರು ಹೇಳಿದ್ರು ಅಂತ ಫಸ್ಟ್ ರೌಂಡ್ಗೆ ಇಲ್ಲ, ನಿಮ್ಗೆ ಬೆಟರ್ ಸಿಕ್ಕೇ ಸಿಗುತ್ತೆ. ನಿಮ್ಮ ರ್ಯಾಂಕಿಂಗ್ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡು ಕಡಿಮೆ ಅಂದರೆ ಜಾಸ್ತಿ ಬಂದಿದ್ದು ತಲೆ ಕೆಡಿಸ್ಕೊಬೇಡಿ. ನಿಮಗೂ ಕಾಲೇಜಸ್ ಇರುತ್ತೆ, ಯಾವುದಿರುತ್ತೆ ಅದರಿಂದ ಖುಷಿಯಿಂದಿರಿ. ನಿಮ್ಮ ಇಷ್ಟಪಟ್ಟಿದ್ದೇ ಸಿಗುತ್ತೆ. ಎಲ್ಲಿ ಸಿಗಲಿಲ್ಲ ಅಂದರೂ ಎಲ್ಲೋ ಒಂದು ಕಡೆ ಸಿಗುತ್ತೆ. ಖುಷಿಯಿಂದಿರಿ. ಎಲ್ಲೇ ಓದೋರು ನಿಮ್ಗೆ ಇಷ್ಟವಾಗಿರೋ ಕೋರ್ಸ್ನೇ ಓದಿ. ಇದೇ ಥರ ಅಪ್ಡೇಟ್ಸ್ಗಳು ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಥ್ಯಾಂಕ್ ಯು. ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.